ಆತ್ಮೀಯ 9ನೇ ತರಗತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ಸುಸ್ವಾಗತ. 9ನೇ ತರಗತಿಯಲ್ಲಿ ರಾಮಾಯಣ ಕಥೆಯ ಆಧಾರಿತವಾದ ಗದ್ಯ ಭಾಗ 1 ರಾಮರಾಜ್ಯ. ಇದನ್ನು ಬರೆದಂತವರು ಮಹಾಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಎನ್ ರಂಗನಾಥ ಶರ್ಮಾ. ಕೃತಿಕಾರರ ಪರಿಚಯವನ್ನ ನಾವು ನೋಡೋಣ. ಮಹಾಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಎನ್ ರಂಗನಾಥ ಶರ್ಮಾ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪ್ರಕಾಂಡ ವಿದ್ವತೆ ಇದ್ದ ಓರ್ವ ಹಿರಿಯ ಸಾಹಿತಿ. ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ 1916 ಜನವರಿ 7ರಂದು ಜನಿಸಿದರು. ಈ ಶರ್ಮಾರವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳೊಳಗ ಅಪಾರವಾದಂತಹ ವಿದ್ವತ್ತನ್ನ ಗಳಿಸಿದ್ರು. ಇವರು 7ನೇ ತಾರೀಕು 1916ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮದೊಳಗ ಜನಿಸಿದರು. ಇವ್ರ ತಂದೆ ಹಾಗೂ ಚಿಕ್ಕಪ್ಪ ಇಬ್ಬರು ಸಂಸ್ಕೃತ ವಿದ್ವಾಂಸರಾಗಿದ್ರು. ಅದೇ ಪರಿಸರ ಇವ್ರ ಮೇಲೆ ಅಗಾಧವಾದಂತಹ ಪ್ರಭಾವ ಬೀರಿತು. ಕೆಳದಿ ಸಂಸ್ಕೃತ ಪಾಠಶಾಲೆಯೊಳಗ ಕಾವ್ಯ ಪರೀಕ್ಷೆಯಲ್ಲಿ ಪಾಸಾಗಿದ್ದಂತಹ ಇವರು ಬೆಂಗಳೂರಿನ ಜಯಚಾಮರಾಜೇಂದ್ರ ಕಾಲೇಜಿನೊಳಗ ಸಂಸ್ಕೃತ ವ್ಯಾಕರಣ, ಅಲಂಕಾರ ಶಾಸ್ತ್ರಗಳೊಳಗ ಅಧ್ಯಯನ ಮಾಡಿದರು. ಬೇಲೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದಂತ ಇವರು ನಂತರದೊಳಗ ಬೆಂಗಳೂರಿಗೆ ಹೋಗಿ ಅಲ್ಲಿ ಜಯಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದೊಳಗ ವ್ಯಾಕರಣ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ರಂಗನಾಥ ಶರ್ಮಾರದು ಅಪರೂಪವಾದಂತಹ ಭಾಷಾ ಪಾಂಡಿತ್ಯ. ಇವರು ಸಂಸ್ಕೃತದಲ್ಲಿ ಹಲವಾರು ಕೃತಿಗಳನ್ನ ಬರೆದಿದ್ರು. ಅವು ಯಾವುವು ಅಂತಂದ್ರೆ ಏಕಚಕ್ರಂ, ಬಾಹುಬಲಿ ವಿಜಯಂ, ಗುರುಪಾರಮಿತ್ರ ಚರಿತಂ, ಗೊಮ್ಮಟೇಶ ಪಂಚಕಂ. ಇನ್ನು ಕನ್ನಡದಲ್ಲಿಯೂ ಕೂಡ ಅನೇಕ ಕೃತಿಗಳನ್ನ ಬರೆದಿದ್ರು. ಅವು ಭಾಷಾಂತರ ಪಥ, ಲೌಕಿಕ ನ್ಯಾಯಗಳು, ಸೂಕ್ತಿ ವ್ಯಾಪ್ತಿ, ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ. ಸಂಸ್ಕೃತದ ಹಲವಾರು ಕೃತಿಗಳನ್ನ ಇವರು ಕನ್ನಡದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ತಡೆಗಳಿರಲಾರ್ದಂತೆ ಇವರು ಅನುವಾದಿಸಿದ್ರಂತ. ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿಧುರ ನೀತಿ, ಶ್ರೀಮದ್ ಭಾಗವತದ ದಶಮಸ್ಕಂದ, ವಾಕ್ಯಪದೀಯದ ಬ್ರಹ್ಮಕಾಂಡ, ವಿದ್ಯಾರಣ್ಯರ ಪಂಚದಶಿ ಮೊದಲಾದ ಅನುವಾದಿತ ಕೃತಿಗಳು. ಡಿ.ವಿ.ಜಿಯವರ ಮುನ್ನುಡಿಯೊಂದಿಗೆ ಪ್ರಕಟಗೊಂಡ ರಂಗನಾಥ ಶರ್ಮಾರ ವಾಲ್ಮೀಕಿ ರಾಮಾಯಣ ಎಂಬ ಮೂಲ ರಾಮಾಯಣದ ಅನುವಾದ ಕೃತಿ ಅತ್ಯಂತ ಪ್ರಸಿದ್ಧವಾಗಿದೆ. ಇವರ ಪ್ರಸಿದ್ಧವಾದಂತಹ ಕೃತಿ ಯಾವುದು ಅಂತಂದ್ರ ವಾಲ್ಮೀಕಿ ರಾಮಾಯಣ. ಡಿ.ವಿ.ಜಿಯವರ ನಿಧನ ನಂತರ ಮಂಕುತಿಮ್ಮನ ಕಗ್ಗದ ಮುಂದುವರಿದ ಭಾಗವಾಗಿ ಮರುಳ ಮುನಿಯನ ಕಗ್ಗವನ್ನು ಸಂಪಾದಿಸಿ ಪ್ರಕಟಿಸಿದುದು ಶರ್ಮಾರ ಸಂಪಾದನೆಯ ಸಾಮರ್ಥ್ಯಕ್ಕೊಂದು ಸಾಕ್ಷಿಯಾಗಿದೆ. ಡಿ.ವಿ.ಜಿ ಅವರು ಮರಣ ಹೊಂದಿದ ನಂತರ ಮಂಕುತಿಮ್ಮನ ಕಗ್ಗದ ಮುಂದುವರಿದ ಭಾಗವಾಗಿ ಮರುಳ ಮುನಿಯನ ಕಗ್ಗವನ್ನ ಪ್ರಕಟಿಸಿದ್ರಂತ. ಇವರಿಗೆ ಹಲವಾರು ಪ್ರಶಸ್ತಿಗಳು ದೊರಕಿದ್ವು. ಅದರಲ್ಲಿ ಸಂಸ್ಕೃತ ಅಧ್ಯಾಪನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇವರಿಗೆ ಮಹಾಮಹೋಪಾಧ್ಯಾಯ ಅನ್ನುವಂತಹ ಗೌರವ ನೀಡಿದರು. ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟರು. ಆದಿಚುಂಚನಗಿರಿ ಮಹಾಸಂಸ್ಥಾನವು ಇವರಿಗೆ ಚುಂಚಶ್ರೀ ಪ್ರಶಸ್ತಿಯನ್ನ ಕೊಟ್ಟಿತು. ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಪತ್ರವೂ ಕೂಡ ಇವರಿಗೆ ಸಿಕ್ತು. ಇನ್ನು ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ದೊರೆತಾವ. ಇವರು ತುಂಬು ಜೀವನವನ್ನ ನಡೆಸಿ 2014 ಜನವರಿ 25ರಂದು ತನ್ನ 98ನೇ ವಯಸ್ಸಿನಲ್ಲಿ ನಿಧನರಾದರು. ಇವರು 98ನೇ ವಯಸ್ಸಿನೊಳಗ ತುಂಬು ಕುಟುಂಬದಲ್ಲಿ ತಮ್ಮ ಪ್ರೀತಿಯ ಸುಂದರವಾದಂತಹ ಜೀವನ ನಡೆಸಿ 2014 ಜನವರಿ 25ರಂದು ಮರಣ ಹೊಂದಿದರು. ಪ್ರಸ್ತುತ ಪಠ್ಯಭಾಗವನ್ನ ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಈ ರಾಮರಾಜ್ಯ ಅನ್ನುವಂತಹ ಗದ್ಯಭಾಗ ಶರ್ಮಾರು ಬರೆದಿರತಕ್ಕಂತಹ ಶ್ರೀ ಮದ್ ವಾಲ್ಮೀಕಿ ರಾಮಾಯಣ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. 9ನೇ ತರಗತಿಯಲ್ಲಿ ರಾಮಾಯಣ ಕಥೆಯ ಆಧಾರಿತವಾದಂತಹ ಒಂದು ಗದ್ಯ ರಾಮರಾಜ್ಯ. ಈ ರಾಮರಾಜ್ಯದ ಕುರಿತು ಇವತ್ತು ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೇನೆ. ಹಿಂದೂ ಧರ್ಮದ ಪವಿತ್ರ ಗ್ರಂಥ ರಾಮಾಯಣ. ಇದನ್ನು ಬರೆದವರು ವಾಲ್ಮೀಕಿ ಮಹರ್ಷಿಗಳು. ರಾಮಾಯಣದಲ್ಲಿ ಬರುವಂತಹ 7 ಕಾಂಡಗಳಲ್ಲಿ ರಾಮನ ಜನನ ಮತ್ತು ಜೀವನದ ಕೊನೆಯವರೆಗೂ ಇವರು ವಿವರಿಸ್ತಾ ಹೋಗ್ಯಾರ. ಆ 7 ಕಾಂಡಗಳು ಯಾವುವು ಅಂತಂದ್ರ ಮೊದಲನೇದಾಗಿ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ,
ಉತ್ತರಾಖಂಡ. ಪಾಠಕ್ಕೆ ಹೋಗೋಕಿನ ಮುಂಚಿತವಾಗಿ ರಾಮಾಯಣದ ಕುರಿತಾಗಿ ಸ್ವಲ್ಪ ತಿಳ್ಕೊಳ್ಳೋಣ. ಅಯೋಧ್ಯೆ ಅನ್ನುವಂತಹ ದೊಡ್ಡ ರಾಜ್ಯದ ಅಧಿಪತಿ ಯಾರಾಗಿದ್ರು ಅಂತಂದ್ರ ದಶರಥ. ಆ ದಶರಥನಿಗೆ 3 ಜನ ಹೆಂಡತಿಯರಿದ್ರು, ಕೌಸಲ್ಯೆ, ಸುಮಿತ್ರೆ, ಕೈಕೆ. ಕೌಸಲ್ಯೆಯ ಮಗ ರಾಮ, ಸುಮಿತ್ರೆಯ ಮಗ ಲಕ್ಷ್ಮಣ. ಕೈಕೆಯ ಮಕ್ಕಳು ಭರತ ಮತ್ತು ಶತ್ರುಘ್ನರು. ಕೈಕೆಯು ದಶರಥನಿಗೆ ಅತ್ಯಂತ ಪ್ರೀತಿ ಹೆಂಡತಿಯಾಗಿದ್ಲು. ಹಿಂದೊಂದು ದಿನ ಯುದ್ಧ ನಡೆದಂತಹ ಸಂದರ್ಭದೊಳಗ ದಶರಥನಿಗೆ ಸಹಾಯ ಮಾಡಿದ್ದು. ಆದ ಕಾರಣ ದಶರಥರು ಈಕೆಗೆ 2 ವರಗಳನ್ನ ಕೊಟ್ಟಿದ್ರು. ಕೈಕೆಯನ್ನ ನೋಡಿಕೊಳ್ಳುವುದರ ಸಲುವಾಗಿ ಮಂಥರೆ ಅನ್ನುವಂತಹ ಸೇವಕಿಯನ್ನ ಇಟ್ಟಿದ್ರು. ಮಂಥರೆ ತುಂಬಾನೇ ಕ್ಷುಲ್ಲಕ ಬುದ್ಧಿ ಉಳ್ಳವಳಾಗಿದ್ಲು. ಈತ ರಾಜ್ಯದೊಳಗ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳಿ ದಶರಥ ಮಹಾರಾಜರು ಎಲ್ಲರೊಂದಿಗೆ ಸೇರಿ ಮಾತಾಡಕತ್ತಿದ್ರು. ಅದನ್ನು ಕೇಳಿಸಿಕೊಂಡಂತಹ ಈ ಮಂಥರೆ ಬೇಗ ಬೇಗನೆ ಹೋಗಿ ಏನ್ ಮಾಡ್ತಾಳು ಅಂತಂದ್ರ ಕೈಕೆಗೆ ಹೇಳ್ತಾಳ, ಕೈಕೆ ನಿನಗೊಂದು ವಿಚಾರ ಗೊತ್ತಾ, ಅಲ್ಲಿ ಎಲ್ಲರೂ ಸೇರಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು, ಅವನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ಬೇಕು ಅಂತ ಹೇಳಿ ಮಾತಾಡ್ಕೊಳಕತ್ತಾರ. ಒಂದು ವೇಳೆ ಏನಾರ ಉತ್ತರಾಧಿಕಾರಿ ಆದ ಅಂತಂದ್ರ ನಿನ್ನ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇರುವುದಿಲ್ಲ, ನಿನಗೂ ಯಾವುದೇ ರೀತಿಯಾದಂತಹ ಅಧಿಕಾರ ಇರುವುದಿಲ್ಲ ಅಂತ ಹೇಳಿ ಮಂತ್ರಿ ಹೇಳ್ತಾಳ. ಕೈಕೆ ಯೋಚಿಸಿ ನೋಡ್ತಾಳ, ಹೌದಲ್ಲ, ಒಂದು ವೇಳೆ ರಾಮನಿಗೆ ಪಟ್ಟಾಭಿಷೇಕ ಆತು ಅಂತಂದ್ರ ನನ್ನ ಭರತ ಮತ್ತ ಶತ್ರುಘ್ನರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇರಂಗಿಲ್ಲ, ನನಗೂ ಯಾವುದೇ ರೀತಿಯಾದಂತಹ ಅಧಿಕಾರ ಇರಂಗಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಯೋಚಿಸುವಂತ ಸಂದರ್ಭದೊಳಗ ದಶರಥರು ಖುಷಿಯಿಂದ ಈ ವಿಚಾರವನ್ನ ಕೈಕೆಯೊಂದಿಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ಓಡಿ ಬರ್ತಾರ. ಈ ವಿಷಯವನ್ನ ಪ್ರಸ್ತಾಪಿಸಿದಾಗ ಆಕೆಗೆ ಸಿಟ್ಟು ಬರ್ತೈತಿ. ಇಲ್ಲ, ಇದು ಯಾವುದೇ ಕಾರಣಕ್ಕೂ ನಾನು ಆಗಾಕ ಬಿಡುದಿಲ್ಲ ಅಂತ ಹೇಳಿ ಹೇಳ್ತಾಳ. ಅವಾಗ ದಶರಥರಿಗೆ ನೆನಪಿಸ್ತಾಳ, ನೀವು ಹಿಂದೊಂದು ಸಂದರ್ಭದೊಳಗ ನನಗ 2 ವರಗಳನ್ನ ಕೊಟ್ಟಿದ್ರಿ, ಆ ವರಗಳನ್ನ ನೀವು ಕೊಡ್ಬೇಕು ಅಂತ ಹೇಳಿ ಹೇಳ್ತಾಳ. ಆಯ್ತು, ಹಾಗಿದ್ರೆ ಆ 2 ವರಗಳು ಯಾವ ಕೇಳ್ಕೋ, ನಾನು ಕೊಡ್ತೀನಿ ಅಂತ ದಶರಥರು ಹೇಳ್ತಾರ. ಆಗ ಮೊದಲನೇ ವರನ ಕೇಳ್ತಾಳೆ, ಭರತನನ್ನ ನೀವು ಸಿಂಹಾಸನಾಧಿಪತಿಯಾಗಿ ಮಾಡ್ಬೇಕು, ಅವನಿಗೆ ಇಲ್ಲಿ ಪಟ್ಟಾಭಿಷೇಕ ಆಗ್ಬೇಕು ಅಂತ ಹೇಳಿ ಹೇಳ್ತಾಳ. ಈ 2ನೇ ವರ ಯಾವುದು ಅಂತ ಹೇಳಿ ಕೇಳಿದಾಗ ಆಕಿ ಹೇಳ್ತಾಳ, ರಾಮನಿಗೆ 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸ್ಬೇಕು ನೀವು ಅಂತ ಅಂದಾಗ ಆ ದಶರಥನ ಎದೆ ಛಿದ್ರವಾಗಿ ಬಿಡ್ತೈತಿ. ಕೊಟ್ಟ ಮಾತಿಗೆ ಈ ಕಡೆ ತಪ್ಪಕ್ಕಾಗುದಿಲ್ಲ. ಆ ವರಗಳನ್ನ ಕೊಡ್ಲೇಬೇಕಾದಂತಹ ಪರಿಸ್ಥಿತಿ ಆ ದಶರಥರಿಗೆ ಬಂದಿರ್ತೈತಿ. ಮನನೊಂದಂತಹ ದಶರಥರು ದಿನೇ ದಿನೇ ಮಾನಸಿಕವಾಗಿ ಮರಣವನ್ನ ಹೊಂದಿದ್ರು. ಇಷ್ಟು ಈ ರಾಮಾಯಣದ ಕುರಿತಾಗಿ ನಾನು ನಿಮಗೆ ಹೇಳಿದ್ದೆ. ಈ ಕಥೆಯ ಹಿನ್ನೆಲೆ ಏನೈತಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ.